ದೇವರಿಗೆ ತೆಂಗಿನಕಾಯಿ ಹೊಡೆದಾಗ ಕಾಯಿ ಇರುವ ರೀತಿಯಿಂದ ಶುಭ ಅಶುಭ ಫಲಗಳನ್ನು ತಿಳಿಬಹುದು. ಹೂ ಕಾಯಿ ದೇವರಿಗೆ ತೆಂಗಿನಕಾಯಿ ಹೊಡೆದಾಗ ಕಾಯಿಯಲ್ಲಿ ಹೂವು ಬಂದರೆ ಶುಭ ಸೂಚನೆ ಎಂದು ಅರ್ಥ. ನೀವು ಮುಂದೆ ಮಾಡುವ ಕೆಲಸ ಕಾರ್ಯಗಳಲ್ಲಿ ಶುಭವಾಗುತ್ತದೆ. ದೇವರಿಗೆ ತೆಂಗಿನಕಾಯಿ ಹೊಡೆದಾಗ ಅದು ಅಡ್ಡದಿಡ್ಡಿಯಾಗಿ ಹೊಡೆದರೆ ಅದು ಒಳ್ಳೆಯ ಪರಿಣಾಮ ಬೀರುತ್ತದೆ ಹೊರತು ಕೆಟ್ಟ ಸಂದೇಶ ನೀಡೋದಿಲ್ಲ. ಪೂಜೆಯ ಸಮಯದಲ್ಲಿ ತೆಂಗಿನಕಾಯಿ ಹೊಡೆದಾಗ ಅದು ಈ ರೀತಿ ಉದ್ದವಾಗಿ ಹೊಡೆದರೆ ಅದನ್ನು ತೊಟ್ಟಿಲುಕಾಯಿ ಅಂತ ಹೇಳ್ತಾರೆ. ಹೀಗೆ ಹೊಡೆದರೆ ಸಂತಾನ ಅಭಿವೃದ್ಧಿಯಾಗುತ್ತದೆ ಅಂತ ಅರ್ಥ. ತೆಂಗಿನಕಾಯಿ ಹೊಡೆದಾಗ ಸಮಭಾಗವಾಗಿ ಹೊಡೆದರೆ ಅಂದರೆ ಮಧ್ಯಭಾಗಕ್ಕೆ ಹೊಡೆದರೆ ಶುಭ ಕಾರ್ಯಗಳು ಜರುಗುತ್ತವೆ ಅಂತ ಅರ್ಥ. ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸರಿಯಾದ ರೀತಿ ಮುಂದುವರಿಯುತ್ತೆ ಅಂತ ಕೂಡ ತಿಳಿಬಹುದು. ದೇವರ ಪೂಜೆಗೆ ಹೊಡೆದ ತೆಂಗಿನಕಾಯಿಯು ಒಂದು ವೇಳೆ ಕೆಟ್ಟಿದ್ದರೆ ಅದು ಯಾವ ಕೆಟ್ಟ ಸಂದೇಶವನ್ನು ಕೂಡ ಕೊಡೋದಿಲ್ಲ. ಅಂದರೆ ಇದು ಒಳ್ಳೆಯದೇ ಎಂದು ಹೇಳ್ಬೋದು. ಕೆಟ್ಟದ್ದು ಏನೇ ಇದ್ದರೂ ಅದು ಹಿಂದೆ ಹೋಯಿತು ಅಂತ ಅರ್ಥ. ಆದರೆ ಈ ರೀತಿ ಕೆಟ್ಟ ಕಾಯಿ ಹೊಡೆದಾಗ ಕೈ ಕಾಲು ಶುಭ್ರ ಮಾಡಿಕೊಂಡು ನಂತರ ಹೊಸ ಕಾಯಿಯನ್ನು ಹೊಡೆಯೋದು ಒಳ್ಳೆಯದು. ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡು ಹಾಗೂ ನಿನ್ನ ಸಂಪೂರ್ಣ ಅನುಗ್ರಹ ನಮ್ಮ ಮೇಲಿರಲಿ ಅಂತ ಹೊಸ ಕಾಯಿಯನ್ನು ದೇವರಿಗೆ ಹೊಡೆದು ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಆತಂಕವನ್ನು ಭಯವನ್ನು ಇಟ್ಟುಕೊಳ್ಳದೆ ಸಂಪೂರ್ಣ ಸಮರ್ಪಣಾ ಭಾವನೆಯಿಂದ ಭಗವಂತನಿಗೆ ಶರಣಾಗಿ ಖಂಡಿತವಾಗಿಯೂ ಒಳ್ಳೆಯದಾಗೇ ಆಗುತ್ತೆ.